ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣ್ತಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಸಂಜೆಗೆ ಬೆಂಡೆಕಾಯಿ ಫ್ರೈ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದನ್ನು ಉದ್ದಕ್ಕೆ ಈ ರೀತಿ ಕಟ್ ಮಾಡಿಟ್ಕೋಬೇಕು. ಒಂದು ಕಡಾಯಿ ತಗೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕುಟ್ಟಿರೋಂಥ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿ, ಟೊಮೊಟೊ ಅದೇನು ಬೇಡ, ಹಾಗೆ ಒಗ್ಗರಣೆ ಹಾಕಿ ಫ್ರೈ ಮಾಡೋದಿದು. ಹಾಗೆ ಬೆಂಡೆಕಾಯಿನ ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆ ಅದೇ ಕಡಾಯಿಗೆ ಹಾಕಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದೆಲ್ಲ ಒಂದು ಲೋಳೆ ಇರುತ್ತಲ್ಲ, ಅದೆಲ್ಲ ಬಿಟ್ಕೊಳ್ಳೋ ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಫ್ರೈ ಆಗುತ್ತದು. ನೆಕ್ಸ್ಟ್ ಅದ್ರ ಮೇಲೆ ನಿಂಬೆಹಣ್ಣು ಹಿಂಡಿ ಚೆನ್ನಾಗಿ ಲೋಳೆ ಎಲ್ಲ ಹೆಂಗೆ ಬಿಟ್ಕೊಳ್ಳುತ್ತೆ ನೋಡೋದು. ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು 10-15 ನಿಮಿಷ ಅದನ್ನ ಬೇಯಕ್ಕೆ ಬಿಡಬೇಕು. ಫ್ರೈ ಮಾಡಿ ಆದಮೇಲೆ ಅದು ಲೋಳೆ ಥರ ಎಲ್ಲ ಬರುತ್ತಲ್ಲ, ಅದೆಲ್ಲ ಅದಕ್ಕೆ ನಿಂಬೆ ರಸಕ್ಕೆಲ್ಲ ಅಂಟ್ಕೊಂಡು ಬಿಡುತ್ತೆ. ನೀವು ಬಿಟ್ಬಿಡುತ್ತೆ ಲೋಳೆ ಇರೋದೆಲ್ಲ. ನಿಂಬೆ ರಸ ನೆಕ್ಸ್ಟ್ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಮತ್ತೊಂದು 10-15 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಬೇಯಿಸಿಡಬೇಕು. ಬೆಂಡೆಕಾಯಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಮೇಲೆ ಸಕ್ಕರೆ ಹಾಕ್ಬಿಡಿ. ಅದೇನಂದರೆ ಸ್ವಲ್ಪ ಒಗುರು ಅನಿಸುತ್ತೆ ಅನ್ನೋದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಬೆಂಡೆಕಾಯಿಗೆಲ್ಲ. ಒಂದು ಸರಿ ಮಾಡಿ ನೋಡಿ, ಮತ್ತೆ ಮಾಡಬೇಕಂತ ಅನಿಸುತ್ತೆ. ಆ ಥರ ಚೆನ್ನಾಗಿರುತ್ತೆ. ಮೇಲೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ, ಕರಿಬೇವು ಎರಡನ್ನೂ ಹಾಕಿ ಮತ್ತೆ ಒಂದು 5 ನಿಮಿಷ ಬೇಗ ಬಿಟ್ಬಿಡಿ. ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಅದರ ರೊಟ್ಟಿಗೆ ಯಾವ ಥರ ಜಿಗಿಟ್ ಮಾಡೋದು ಅಂತ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಡಿ. ನೀರು ಹಾಕಿ ಉಪ್ಪು ಹಾಕಿ ಅದು ಕುದಿಯೋ ಟೈಮಲ್ಲಿ ಹಿಟ್ಟು ಬಿಟ್ಟು ಚೆನ್ನಾಗಿ ಕೂಡಿಸ್ಕೋಬೇಕು. ಅದನ್ನು ಹೊಂದ್ಕೊಳ್ಳೋ ರೀತಿ ಕೂಡಿಸ್ಕೊಂಡು ಅದು ಒಂದು 2-3 ನಿಮಿಷ ಅಂದರೆ ಅದೆಲ್ಲ ಹೊಂದ್ಕೊಂಡು ಬಿಡುತ್ತೆ. ಅದನ್ನೊಂದು ಪ್ಲೇಟಲ್ಲಿ ಆರಿಟ್ಕೊಂಡು ಈ ಥರ ಚೆನ್ನಾಗಿ ಕೈ ಆಡಿಸಿ ಒಂದು ಪ್ಲೇಟಲ್ಲಿ ಆರಿಟ್ಬಿಡ್ಬೇಕು. ಅದನ್ನು ಆರಾದಮೇಲೆ ಚೆನ್ನಾಗಿ ಹಿಟ್ಟು ಹಾಕ್ತಾ ನಾದಿ ಒಂದು ಗಂಟಿಲ್ದಂಗೆ ಚೆನ್ನಾಗಿ ನಾದ್ಕೊಂಡು ಅದನ್ನೊಂದು ಅದಕ್ಕೆ ತರಬೇಕು. ನೋಡಿರಿ ಯಾವ ಥರ ನಾದೋದು, ಒಂದು ಬಿಸಿ ತಿನ್ನೋದು. ಚೆನ್ನಾಗಿ ನಾದಿ ಈ ಥರ ರೋಲ್ ಮಾಡ್ಕೊಂಡು ಇಟ್ಕೋಬೇಕು. ಒಂದೊಂದೇ ಉಳ್ಳಿ ತಗೊಂಡು ಲಟ್ಟಿಸ್ಕೋಬೇಕು. ಲಟ್ಟಣಿಗೆಯಿಂದ ಲಟ್ಟಿಸಿದ್ರೆ ಅದೊಂದು ಆಕಾರಕ್ಕೆ ಬರುತ್ತೆ ರೊಟ್ಟಿ. ತಿನ್ನೋಕೆ ಮಾತ್ರ ಚಟ್ನಿ, ಬೆಂಡೆಕಾಯಿ ಪಲ್ಯ, ಫ್ರೈ, ರೊಟ್ಟಿ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸೂಪರು. ನೋಡಿರಿ ಈ ಥರ ಹಂಚಿಗೆ ಹಾಕಿ ಮೇಲ್ಗಡೆ ನೀರು ಹಚ್ಚಬೇಕು. ನೀರು ಹಚ್ಚಾದ್ಮೇಲೆ ಒಂದು ಕಡೆ ಇಲ್ಲಿ ನೀರು ಹಚ್ಚಿ ಅದನ್ನ ರೊಟ್ಟಿ 1-2 ನಿಮಿಷ ನೀರೆಲ್ಲ ಆರೋ ಥರ ಆರಾದಮೇಲೆ ಒಂದು ರೊಟ್ಟಿನ ಇನ್ನೊಂದು ಮೈಲಿ ಬೇಯಿಸ್ಕೋಬೇಕಲ್ಲ, ತಿರುಗಿ ಹಾಕ್ಬೇಕು ಅದನ್ನು ರೊಟ್ಟಿ ಈ ಥರ. ನೋಡಿರಿ ಯಾವ ಥರ ಬೆಂದಿದೆ ಅಂತ. ಅದು ಹಿಟ್ಟಿಟ್ಟೆ ಇರೋದೆಲ್ಲ ನೀರು ಹಚ್ಚಿ ತೆಗೆದ್ರೆ ಹಿಟ್ಟು ಎಲ್ಲ ಹೋಗ್ಬಿಡುತ್ತದು. ನೆಕ್ಸ್ಟ್ ಒಂದು ಯಾವುದೋ ಬಟ್ಟೆ ತಗೊಂಡು, ವಸ್ತ್ರನೋ ಬಟ್ಟೆ ಸಣ್ಣದು, ಅದು ರೊಟ್ಟಿ ಹದ್ಮಕ್ಕೆ ಚೆನ್ನಾಗಿ ಎಲ್ಲ ಕಡೆ ಬೇಯಲಿ ಅಂತ. ನೋಡಿರಿ ಈ ಥರ ಚಿಪ್ಪಕ್ಕೆ ರೊಟ್ಟಿ ತೆಗೆದ್ರೆ ಚೆನ್ನಾಗಿರೋ ಉಬ್ಬಿ ಬಿಡುವ ರೊಟ್ಟಿ ರೆಡಿ ಆಗುತ್ತೆ. ತೋರಿಸು ಹೆಂಗೈತಿ. ಸೂಪರ್ ಆಗಿರೋ ರೊಟ್ಟಿ, ಬೆಂಡೆಕಾಯಿ ಫ್ರೈ ರೆಡಿ.